ರಾತ್ರಿ GST ಒಂದು ಏಕಾಏಕಿ ಸುದ್ದಿಗೋಷ್ಠಿಯನ್ನು ಮಾಡಿ ಬಹುತೇಕ 28% ಇದ್ದಿದ್ದನ್ನು 18% ಇದನ್ನು 5% ಇಳಿಸಿದ್ದಾರೆ. ಬಹಳಷ್ಟು ಗ್ರಾಹಕರಿಗೆ ಅನುಕೂಲ. ನೋಡಿ, ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯಾವಾಗಲೂ ಕೂಡ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ವಿಶೇಷವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳವರಾಗಿದ್ದಾರೆ. ಅದ್ರ ಜೊತೆಗೆ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಇಡೀ ದೇಶದ ಜನತೆಗೆ 140 ಕೋಟಿ ಜನತೆಗೂ ಕೂಡ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಕಾಣಿಕೆಯನ್ನ ನರೇಂದ್ರ ಮೋದಿ ಅವರು ಇವತ್ತು ಕೊಟ್ಟಿದ್ದಾರೆ. GSTಯಲ್ಲಿ ಭಾರಿ ಬದಲಾವಣೆಯನ್ನು ತರುವ ಮುಖಾಂತರ ಅದರಲ್ಲಿ ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಯಾನ್ಸರ್ ಮತ್ತು 33 ಕ್ಯಾನ್ಸರ್ ಪೀಡಿತ ರೋಗಗಳಿಗಾಗಲಿ ಅಥವಾ ಔಷಧಿಗಳಿಗಾಗಲಿ ಇವತ್ತು 0% ಟ್ಯಾಕ್ಸನ್ನು GSTಯನ್ನು ಇಂಪ್ಲಿಮೆಂಟ್ ಮಾಡೋ ಮುಖಾಂತರ ಆರೋಗ್ಯ ಕ್ಷೇತ್ರಕ್ಕೆ ಒತ್ತು, ಎರಡನೇದು ಕೃಷಿ ಕ್ಷೇತ್ರಕ್ಕೆ ಒತ್ತು ಕೊಡ್ತಕ್ಕಂಥದ್ದು, ಮೂರನೇದು ಶಿಕ್ಷಣ ಕ್ಷೇತ್ರಕ್ಕೆ. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇವತ್ತು GSTಯನ್ನು ಇಳಿಸುವ ಮುಖಾಂತರ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆನ ದೇಶ ಜನರಿಗೆ ಕೊಟ್ಟಿದ್ದಾರೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೂಡ ಇದನ್ನು ಬಹಳ ಯೋಚನೆಯನ್ನು ಮಾಡಿ ಇವತ್ತು ಬೇರೆ ಬೇರೆ ದೇಶಗಳು ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾವೆ ಅನ್ನೋಂಥದ್ದನ್ನು ಒಂದ್ ಕಡೆ ಆದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸಂಪೂರ್ಣ ಸಬಲೀಕರಣ ಮಾಡುವಂತ ನಿಟ್ಟಿನಲ್ಲಿ ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆನ ಕೇಂದ್ರ ಸರ್ಕಾರ ಇವತ್ತು ಕೊಟ್ಟಿದೆ. ಸೆಪ್ಟೆಂಬರ್ 5ಕ್ಕೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬೇರೆ ಬೇರೆ ದೇಶದ ಮುಸ್ಲಿಂ ಧರ್ಮಗಳು ಬಂದು ಇಲ್ಲಿ ಧರ್ಮ ಪ್ರಚಾರ ಮಾಡುವಂತ ಹುನ್ನಾರ. ಸರ್ಕಾರ ಕೂಡ ಅದಕ್ಕೆ ಅನುಮತಿ ಅಂದ್ರೆ ಟೂರಿಸ್ಟ್ ವೀಸಾ ತೆಗೆದುಕೊಂಡು ಯಾರು ಕೂಡ ಧರ್ಮ ಪ್ರಚಾರ ಮಾಡಂಗಿಲ್ಲ, ಮಾಡ್ತಾ ಇದ್ದಾರೆ ಅಂತ ಆರೋಪ ಇದೆ. ನಾಳೆನೇ ಕಾರ್ಯಕ್ರಮ. ನೋಡಿ, ಇವತ್ತು ಸರ್ಕಾರ ವಿಶೇಷವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಳೆದ 2 ವರ್ಷ 4 ತಿಂಗಳಿಂದ ಆಗಿರ್ತಕ್ಕಂಥ ಸರ್ಕಾರ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನ ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗುವಂಥದ್ದನ್ನು ನಾವು ನೋಡಿದ್ದೇವೆ. ಕೇವಲ 1, 2, 3 ಹಂತ ಅಲ್ಲ, ಎಲ್ಲಾ ಹಂತದಲ್ಲಿ ಕೂಡ ಅದನ್ನ ವಿಸ್ತೃತ ಮಾಡ್ತಕ್ಕಂಥ ಪ್ರಯತ್ನ ಆಗ್ತಿದೆ. ಮತ್ತು ವಿಶೇಷವಾಗಿ ಬೆಂಗಳೂರಿನಲ್ಲಿ ನಾಳೆ ನಾಡ್ದು ಅಂದ್ರೆ 5 ವಾರದ ನಡೀತಕ್ಕಂಥ ವಿದೇಶಗಳಿಂದ ಟೂರಿಸ್ಟ್ ವೀಸಾ ಮೇಲೆ ತೆಗೆದುಕೊಂಡು ಬಂದು ಅವರಿಗೆ ಧರ್ಮ ಪ್ರಚಾರ ಏನ್ ಮಾಡಕತ್ತಾರೆ, ಇದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡನೆಯನ್ನು ಮಾಡ್ತೇವೆ. ಯಾವುದೋ ಕಾರಣಕ್ಕೂ ಸರ್ಕಾರ ಏನಾದ್ರೂ ಎಚ್ಚೆತ್ಕೊಳ್ಳಿ. ಈಗ ನಾಡದ ಹಬ್ಬ ದಸರಾದಿಂದ ಹಿಡ್ಕೊಂಡು ಏನೇನು ಸಮಸ್ಯೆಗಳನ್ನ ಉದ್ಭವ ಆಗಿದ್ದಾವೆ, ಧರ್ಮಸ್ಥಳದ ಬಗ್ಗೆ ನಡೆದಿರ್ತಕ್ಕಂಥ ಘಟನೆಗಳು ಈಗ ಇನ್ನೂ ಹಸಿರು ಇರುವಾಗಲೇ ಈ ರೀತಿಯಾದಂಥ ಕಾರ್ಯಕ್ರಮಗಳಿಗೆ ಆಯೋಜನೆ ಕೊಡೋ ಮುಖಾಂತರ ಸರ್ಕಾರ ತಪ್ಪ ಹಾದಿಗೆ ಹೋಗ್ತಾ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿದ್ದೇನೆ. ಮತ್ತು ನಾವು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತೀವಿ. ಯಾವುದೇ ಕಾರಣಕ್ಕೆ ಮಾಡಕ್ ಕೊಡಬಾರ್ದು ಅನ್ನೋ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಸರ್, ಈಗ CM ನಿನ್ನೆ ಈ ವಿಚಾರ ಬಗ್ಗೆ ಕೇಳಿದಾಗ ಇಲ್ಲ, ನಾನು ಆಯೋಜಕರಿಗೆ ಹೇಳಿದ್ದೀನಿ ಅದೇ ರೀತಿ ಭಾಷಣ ಮಾಡಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿದ್ದಾರೆ. ಹಾಗಾದ್ರೆ ಮುಖ್ಯಮಂತ್ರಿಗಳು ಅವ್ರು ಹೇಳಿದಾರ ಅಂತಂದ್ರೆ ಒಂದ್ ಕೆಲಸ ಮಾಡ್ಲಿ, ನಾಳೆ ಅಲ್ಲೆಲ್ಲ ನಿಮ್ಮ IT ನಮ್ಮ ಇಂಟೆಲಿಜೆನ್ಸ್ ಇರುತ್ತೆ, ಎಲ್ಲಾರು ಇರುತ್ತೆ. ಹಾಗಾದ್ರೆ ಅಲ್ಲಿ ಏನಾದ್ರು ಬೇರೆ ದೇಶಗಳಿಂದ ಬಂದಂತ ವ್ಯಕ್ತಿಗಳು ತಕ್ಷಣ ಆ ರೀತಿಯಾಗಿ ಮಾತಾಡಿದ್ರ ಆಮೇಲೆ FIR ದರ್ಜ್ ಮಾಡ್ತೀರಾ ಅನ್ನುವಂಥದ್ದನ್ನ ಸ್ಪಷ್ಟೀಕರಣವನ್ನು ಅವ್ರು ಕೊಡ್ಲಿ. ನೋಡಿ, ಇವತ್ತು ಸರ್ಕಾರ ಭ್ರಷ್ಟಾಚಾರ ಆಗಿದೆ ಅನ್ನುವಂಥದ್ದನ್ನ ವಾಲ್ಮೀಕಿ ನಿಗಮದಿಂದ ಹಿಡ್ಕೊಂಡು ಅನೇಕ ಸಂಚಿಗಳಲ್ಲಿ ಇವತ್ತು ಸಿಲ್ಕಾಕೊಳ್ಳುವಂಥದ್ದು ಆಗಿದೆ. ಇವತ್ತು ಬೋವಿ ನಿಗಮದ ಅಧ್ಯಕ್ಷರು ಇವತ್ತು ಹೇಳಿದ್ದಾರೆ, AI ಟೂಲ್ ಅನ್ನು ಬಳಸಿದ್ದು ನನ್ನ ಫೋಟೋ ಹೌದು, ಆದ್ರೆ ನನ್ನ ಆಡಿಯೋ ಅಲ್ಲ ಅನ್ನೋತಕ್ಕಂಥ ಮಾತನ್ನ AI ಈಗ ಹೆಂಗಾಯ್ತು ಅಂದ್ರೆ ಎಲ್ಲಿ ಬೇಕಲ್ಲಿ ಯಾವ ಬೇಕು ಅವಾಗ ಯೂಸ್ ಮಾಡ್ಕೊಂಡಂತ ಒಂದು ಪ್ರಕ್ರಿಯೆಗೆ ಪರಿಗಣಿಸಿದೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರ ರಾಜೀನಾಮೆಯನ್ನು ಪಡ್ಕೊಳ್ಳೋ ಮುಖಾಂತರ ಭ್ರಷ್ಟಾಚಾರಕ್ಕೆ ನಾವು ಒತ್ತು ಕೊಡಲ್ಲ ಅನ್ನುವಂಥ ಸಂದೇಶವನ್ನ ಜನರಿಗೆ ಕೊಡಬೇಕು. ತಗೊಳ್ಳಿಲ್ಲ ಅಂತಂದ್ರೆ ನಾವು ಭ್ರಷ್ಟಾಚಾರದ ಪರವಾಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನ ಜನರಿಗೆ ಮುಟ್ಟುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.